ಒಂದ್ ಕಡೆ ಸಿದ್ದರಾಮಯ್ಯನವರ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದ್ರಿಂದ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಗಾಂಧಿ ಪ್ರತಿಮೆಯ ಎದುರುಗಡೆ ನಿಂತ್ಕೊಂಡು ಈ ರೀತಿಯಾಗಿ ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತ ರಾಜ್ಯಪಾಲರ ನಡೆ ಎಷ್ಟು ಸರಿ ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನೇನು ಹಗರಣ ಮಾಡಿತ್ತು, ಆ ನಾಯಕರ ವಿರುದ್ಧ ಕೂಡ ಬಿಜೆಪಿ ನಾಯಕರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳಿದ್ದಾವೆ, ಕಂಪ್ಲೇಂಟ್ಗಳಿದ್ದಾವೆ. ಆ ಫೈಲ್ಗಳಿಗೆ ಯಾಕೆ ರಾಜ್ಯಪಾಲರು ಪ್ರಶ್ನೆ ಮಾಡ್ತಿಲ್ಲ? ಆ ಫೈಲ್ಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಆ ಫೈಲ್ಗಳೀಗ ರಾಜ್ಯಪಾಲರ ಎದುರುಗಡೆ ಅಥವಾ ರಾಜ್ಯಪಾಲರ ಟೇಬಲ್ ಮೇಲೆ ಬಿದ್ದು 8 ತಿಂಗಳಾಯಿತು, ವರ್ಷವೇ ಆಯಿತು. ಹಾಗಿದ್ರೂ ಕೂಡ ಅದರತ್ತ ಮಾತ್ರ ಗಮನ ಹರಿಸ್ತಾ ಇಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಕಂಪ್ಲೇಂಟ್ ಬರ್ತಾ ಇದ್ದಂತೆ, ಒಂದು ದೂರು, ಖಾಸಗಿ ದೂರು ದಾಖಲಾಗ್ತಾ ಇದ್ದಂತೆ ಯಾಕಿಷ್ಟು ವೇಗವಾಗಿ ಇದನ್ನ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಒಂದು ರಾಜ್ಯವನ್ನ ಪ್ರತಿನಿಧಿಸ್ತಾರೆ. ಹಾಗಿದ್ಮೇಲೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಆದ್ರೆ ಸಾಮಾನ್ಯವಾಗಿ ಒಂದು ಪ್ರಾಥಮಿಕ ತನಿಖೆಯ ವರದಿ ಇರಬೇಕಲ್ವಾ? ಈ ಹಿಂದೆ 2011ರಲ್ಲಿ ಯಡಿಯೂರಪ್ಪನವರ ವಿರುದ್ಧ ಆರೋಪ ಬಂದಂಥ ಸಂದರ್ಭದಲ್ಲಿ ಕೂಡ ಒಂದು ಪ್ರಾಥಮಿಕ ವರದಿ ಇತ್ತು. ಸಂತೋಷ್ ಹೆಗ್ಡೆ ಅವರು ಕೊಟ್ಟಂತಹ ವರದಿಯನ್ನು ಆಧಾರವಾಗಿ ಇಟ್ಕೊಂಡೇ ಅವರಿಗೆ ತನಿಖೆಗೆ ಆದೇಶ ಕೊಟ್ಟಿದ್ದು. ಅದಾದ ಬಳಿಕ ಲೋಕಾಯುಕ್ತರು ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಆದರೆ ಇಲ್ಲಿ ಯಾವುದೇ ಪ್ರಾಥಮಿಕ ವರದಿಯೇ ಇಲ್ಲ. ಹಾಗಿದ್ಮೇಲೆ ಹೇಗೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೀರಾ? ವೇಗವಾಗಿ ಶೋಕಾಸ್ ನೋಟಿಸ್ ಮೊದಲಿಗೆ ಜಾರಿ ಮಾಡ್ತೀರಾ. ನೋಟಿಸ್ ಜಾರಿಯಾದ ಬಳಿಕ ದೆಹಲಿ ನಾಯಕರನ್ನ ಮೀಟ್ ಮಾಡಿ ಬರ್ತೀರಾ. ಬಿಜೆಪಿ ನಾಯಕರನ್ನ ಭೇಟಿಯಾದ ಬಳಿಕ ದಿಢೀರಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಬಿಡ್ತೀರಾ. ಅದಕ್ಕೂ ಮುನ್ನ ಕಾಂಗ್ರೆಸ್ನ ಸಚಿವರು ರಾಜ್ಯ ಸಚಿವ ಸಂಪುಟದಲ್ಲಿ ಒಂದು ನಿರ್ಧಾರವನ್ನ ಅಥವಾ ನಿರ್ಣಯವನ್ನ ತೆಗೆದುಕೊಂಡಿದ್ರು. ಒಕ್ಕೊರಲಿನಿಂದ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ನಾವಿದ್ದೇವೆ, ರಾಜ್ಯಪಾಲರ ಈ ನಡೆಯನ್ನ ಖಂಡಿಸ್ತೇವೆ, ಅನುಮತಿ ಕೊಟ್ಟಿದ್ದಿರಲ್ಲ ಪ್ರಾಸಿಕ್ಯೂಷನ್ಗೆ, ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಒಕ್ಕೊರಲಿನಿಂದ ಅವರೆಲ್ಲರೂ ಕೂಡ ಬಂದು ಪುಟಗಟ್ಟಲೆ ವರದಿಯನ್ನು ಕೊಟ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಲಿಖಿತವಾಗಿ ಉತ್ತರ ಕೊಟ್ರಲ್ಲ. ಅದ್ಯಾವುದಕ್ಕೂ ಕೂಡ ರಾಜ್ಯಪಾಲರು ಯಾಕೆ ಕೇರ್ ಅನ್ನಲಿಲ್ಲ? ಹಾಗಾದ್ರೆ ರಾಜ್ಯ ಸಚಿವ ಸಂಪುಟಕ್ಕೆ ಬೆಲೆನೇ ಇಲ್ವಾ? ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಂಥ ನಿರ್ಧಾರಕ್ಕೆ ನೀವು ಬೆಲೆ ಕೊಡೋದಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ರೈಸ್ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ರಾಜ್ಯ ಸಚಿವ ಸಂಪುಟ ಸಭೆ ಸಲಹೆ ಕೊಡೋದಕ್ಕೆ ಅಧಿಕಾರ ಇರುತ್ತೆ. ಅವ್ರು ಕೊಟ್ಟಂಥ ಸಲಹೆಗೆ ಸಂಬಂಧಪಟ್ಟಂತೆ ಅವರು ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ ರಾಜ್ಯಪಾಲರು. ಆದರೆ ಅದ್ಯಾವುದನ್ನು ಕೂಡ ರಾಜ್ಯಪಾಲರು ಮಾಡಲೇ ಇಲ್ವೇ? ಆ ನಡೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ಬೇಕಿತ್ತು, ಆ ಸಮಯವನ್ನು ಕೂಡ ತೆಗೆದುಕೊಳ್ಳಿಲ್ಲ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಪಾಲರು ಬಿಜೆಪಿಯ ಕೇಂದ್ರೀಯ ನಾಯಕರನ್ನ ಡಿಪೆಂಡ್ ಆಗಿದ್ದಾರೆ ಅಥವಾ ಆ ನಾಯಕರ ಮಾತನ್ನೇ ಕೇಳ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಹಾಗಾಗಿನೇ ಗಾಂಧಿ ಪ್ರತಿಮೆಯ ಎದುರು ಇವತ್ತು ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಎದುರುಗಡೆ ಇರುವಂಥ ಗಾಂಧಿ ಪ್ರತಿಮೆಯ ಎದುರು ಇಷ್ಟೊತ್ತು ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ರು. ರಾಜ್ಯಪಾಲರ ಈ ಸಾಂವಿಧಾನಿಕ ವಿರೋಧಿ ನಡೆ ಏನಿದೆ ಇದನ್ನ ಖಂಡಿಸ್ತೀವಿ ಅಂತ ಕೂಡ ಪ್ರತಿಭಟನೆ ಮಾಡಿದ್ರು. ರಾಜ್ಯ ಸಚಿವ ಸಂಪುಟ ಆಗ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ, ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೇವೆ ಅಂತ ಕೂಡ ಹೇಳ್ತಿದ್ದಾರೆ. ಇವತ್ತು ಒಂದ್ ಕಡೆ ವಿಚಾರಣೆ ಕೂಡ ನಡೀತಾ ಇದೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಅದರಿಂದ ಹಿಂದೆ ಸರಿ ಅಲ್ವಾ ಅನ್ನೋ ಒಂದು ಪ್ರಶ್ನೆ. ಜೊತೆಗೆ ಕೋರ್ಟ್ನಲ್ಲಿ ಕೂಡ ಏನಾಗುತ್ತೆ ಅಂತ ಮನು ಸಿಂಘ್ವಿ ಅವರು ಕೂಡ ಈಗಾಗಲೇ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರ ಪರವಾಗಿ. ಅದಾದ ಬಳಿಕ ತುಷಾರ್ ಮೆಹ್ತಾ ಅವರು ಕೂಡ ರಾಜ್ಯಪಾಲರ ಪರವಾಗಿ ಈಗ ವಾದ ಮಂಡಿಸ್ತಾ ಇದ್ದಾರೆ. ಮನು ಸಿಂಘ್ವಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನು ಪ್ರತಿವಾದವನ್ನ ಮಾಡ್ತಾರೆ, ಯಾವ ಪಾಯಿಂಟ್ಸ್ ಅನ್ನ ರೈಸ್ ಮಾಡಿ ಉಲ್ಲೇಖ ಮಾಡ್ತಾರೆ, ಅದು ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ. ಇನ್ನು ರಾಜ್ಯಪಾಲರ ನಡೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ರಾಜ್ಯಪಾಲರು ದಿಢೀರಂತ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದ ಅವರು ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೂಡ ಇದೆ. ಹೀಗಾಗಿನೇ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಯ ಕೇಂದ್ರಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ಕೂಡ ನಡೆದು ಹೋದವು. ಆ ಪ್ರತಿಭಟನೆಯ ಮೂಲಕ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಅನೇಕರು ಕೂಡ ಮಾತನಾಡಿದರು, ಅವರ ಪ್ರತಿಕೃತಿಗಳನ್ನು ಕೂಡ ಸುಟ್ಟಾಕಿದ್ರು, ಅನೇಕ ಪ್ರತಿಭಟನೆಗಳನ್ನ ಮಾಡಿದ್ರು, ಹೆದ್ದಾರಿಗಳನ್ನು ತಡೆದ್ರು. ಅದೆಲ್ಲ ಆದ ಬಳಿಕ ಸದ್ಯಕ್ಕೆ ಈಗ ಕೋರ್ಟ್ನಲ್ಲಿ ಕಾನೂನಾತ್ಮಕ ಹೋರಾಟ ಕೂಡ ನಡೀತಾ ಇದೆ. ಇಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ವೇಳೆ ಹಿನ್ನಡೆ ಉಂಟಾಯಿತು ಅಂತಂದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಅವಕಾಶ ಇರುತ್ತೆ.
ಕೋರ್ಟ್ನಲ್ಲಿ ಏನೆಲ್ಲ ಆಗಬಹುದು ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳು ನಡೀತಾ ಇರುವಂಥದ್ದು. ಸದ್ಯಕ್ಕೆ ರಾಜ್ಯಪಾಲರ ಪರವಾಗಿರುವಂಥ ತುಷಾರ್ ಮೆಹ್ತಾ ಅವರೇನಿದ್ದಾರೆ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರೇನಿದ್ದಾರೆ ಸಾಂವಿಧಾನಿಕವಾಗಿಯೇ ನಡ್ಕೊಂಡಿದ್ದಾರೆ, ವಿವೇಚನಾ ಅಧಿಕಾರವನ್ನು ಬಳಸ್ಕೊಂಡಿದ್ದಾರೆ ಅಂತ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಇಟ್ಕೊಂಡು ಜೊತೆಗೆ ರಾಜ್ಯಪಾಲರು ಯಾವ ರೀತಿ ನಡ್ಕೋಬಹುದಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಮಯವನ್ನು ತೆಗೆದುಕೊಳ್ಬಹುದಾಗಿತ್ತು, ಅಂದರೆ 24 ಪುಟಗಳ ಆ ಒಂದು ವರದಿ ಏನಿದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬರೆದು ಕೊಟ್ಟಿದ್ರಲ್ಲ ಅದೆಲ್ಲದನ್ನು ಕೂಡ ರಾಜ್ಯಪಾಲರು ಓದಿದ್ದಾರಾ, ಅದಕ್ಕೆ ಸಂಬಂಧಿಸಿದಂತೆ ಮನು ಸಿಂಘ್ವಿ ಅವರು ಯಾವ ರೀತಿ ಪ್ರತಿವಾದ ಮಾಡ್ತಾರೆ ಅದು ಕೂಡ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ತುಷಾರ್ ಮೆಹ್ತಾ ಅವರ ವಾದ ಏನಂದರೆ ರಾಜ್ಯಪಾಲರು ಸರಿಯಾದಂಥ ಕ್ರಮವನ್ನೇ ತೆಗೆದುಕೊಂಡಿದ್ದಾರೆ, ರಾಜ್ಯಪಾಲರು ಕೊಟ್ಟಿರುವಂಥ ಈ ಶೋಕಾಸ್ ನೋಟಿಸ್ ಕೂಡ ಕರೆಕ್ಟ್ ಆಗಿದೆ ಅಂತ 17A ಅಡಿ ಪೂರ್ವಾನುಮತಿಗೆ ಅನುಮತಿಯನ್ನು ನೀಡಲಾಗಿದೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಈ ರೀತಿ ವಾದವನ್ನು ಮಂಡನೆ ಮಾಡಿರುವಂಥದ್ದು. ರಾಜ್ಯಪಾಲರು ಸರಿಯಾಗಿ ನಡೆದುಕೊಂಡಿದ್ದಾರೆ, 17A ಅಡಿ ಪೂರ್ವಾನುಮತಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಹಾಗಾಗಿನೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಕೋರ್ಟ್ಗೆ 2 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ತುಷಾರ್ ಮೆಹ್ತಾ. ರಾಜ್ಯಪಾಲರ ಪರ ಇರುವಂಥ ವಕೀಲರೇನಿದ್ದಾರೆ ತುಷಾರ್ ಮೆಹ್ತಾ ಅವರು 2 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ದಾಖಲೆಗಳು ಏನು ಅಂತಂದರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಲೆಕ್ಟ್ ಮಾಡಿರುವಂಥದ್ದು. ಜೊತೆಗೆ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಬೇಕಾಗಿರುವಂಥ ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ಬಂದು ಬ್ಯಾಗ್ಗಳಲ್ಲಿ ಈಗ ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಜ್ಯಪಾಲರ ನಡೆ ಏನು, ಯಾವ ರೀತಿಯಾಗಿ ಅವರು ಶೋಕಾಸ್ ನೋಟಿಸ್ ಕೊಟ್ಟರು, ಮೊದಲು CS ಕಳುಹಿಸ್ಕೊಟ್ಟಿದ್ರು, ಅದಾದ ಬಳಿಕ CS ಫೈಲ್ ಮಾಡಬೇಕು, ಫೈಲ್ ಮಾಡಿದ ಬಳಿಕ AG ಅವ್ರ ಕಡೆ ಹೋಗುತ್ತೆ, AG ಅವರು ಆದ ನಂತರ ಕ್ಯಾಬಿನೆಟ್ಗೆ ಹೋಗುತ್ತೆ, ಅದಾದ ಬಳಿಕ CMಗೆ ನಾವು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದು, ಅಂದರೆ ಪ್ರೊಸೀಜರ್ ಪ್ರಕಾರನೇ ನಾವು ನೋಟಿಸನ್ನು ಜಾರಿ ಮಾಡಿದ್ದೇವೆ ಅಂತ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಅಂದರೆ ನಾವು ಈ ನೋಟಿಸನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಾಂವಿಧಾನಿಕ ನಡೆಯನ್ನೇ ನಾವು ಪ್ರದರ್ಶಿಸಿದ್ದೇವೆ, ಸಾಂವಿಧಾನಿಕ ನಡೆಯ ಪ್ರಕಾರವನ್ನೇ ನಡ್ಕೊಂಡಿದ್ದೀವಿ ಅಂತ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಈ ರೀತಿ ವಾದ ಮಂಡನೆ ಮಾಡಿದ್ದಾರೆ. ಜೊತೆಗೆ 17A ಅಡಿ ಯಾವ ರೀತಿಯಾಗಿ ಪೂರ್ವಾನುಮತಿ ಕೊಡಬೇಕು ಅಂತ ಸಂವಿಧಾನದಲ್ಲಿದೆಯೋ ಅದೇ ರೀತಿಯಾಗಿ ನಾವು ಕೂಡ ಆ ಪೂರ್ವಾನುಮತಿಯನ್ನು ಪಡ್ಕೊಂಡು ಕೊಟ್ಟಿದ್ದೇವೆ ಅಂತ. ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಲೇಬೇಕಾಗುತ್ತೆ, ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಂಥ ನಿರ್ಧಾರ ಅಥವಾ ನಿರ್ಣಯ ಏನಿದೆ ಅದ್ರ ಬಗ್ಗೆ ಯಾಕೆ ರಾಜ್ಯಪಾಲರು ಗಮನ ಹರಿಸಲಿಲ್ಲ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಅವರಿಗೆ ಪಾಸ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅಥವಾ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ ಲಿಖಿತವಾಗಿ ಅವರು ವರದಿ ಕೊಟ್ಟರಲ್ಲ, ಹೀಗೀಗೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದಾಯ್ತಾ ಇಲ್ವಾ, ಅಥವಾ ಆ ಮುಡಾ ಸೈಟ್ ಹಂಚಿಕೆ ಸಂಬಂಧಪಟ್ಟಂತೆ ಆಗ ಯಾವ ಅಧಿಕಾರಿಗಳಿದ್ರು, ಯಾರ್ಯಾರಿಗೆ ಸೈಟ್ ಹಂಚಿಕೆ ಆಗಿತ್ತು, ಈಗ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಯಾಕೆ ಕೇಸ್ ಕೇಳಿಬಂದಿದೆ, ಖಾಸಗಿ ದೂರು ದಾಖಲಾದ ತಕ್ಷಣ ಯಾಕೆ ನೀವು ಈ ರೀತಿಯ ಕ್ರಮ ತೆಗೆದುಕೊಂಡ್ರಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇದೆ. ಹೀಗಾಗಿ ರಾಜ್ಯಪಾಲರು ತೆಗೆದುಕೊಂಡಿರುವಂಥ ನಡೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಿದೆ. ಯಾಕೆಂದರೆ ತುಷಾರ್ ಮೆಹ್ತಾ ಅವರು ಈಗ ರಾಜ್ಯಪಾಲರ ಪರವಾಗಿರುವಂಥ ವಕೀಲರು, ಅವರ ಪರವಾಗಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬೇಕು ಅವ್ರು ಮಾಡ್ತಾರೆ. ಇತ್ತ ಮನು ಸಿಂಘ್ವಿ ಅವರು ಕೂಡ ಅಭಿಷೇಕ್ ಮನು ಸಿಂಘ್ವಿ ಏನಿದ್ದಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಇವರು CM ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೊದಲು ವಾದ ಮಾಡಿದ್ದಾರೆ, ಅದಕ್ಕೆ ಪ್ರತಿವಾದವಾಗಿ ತುಷಾರ್ ಮೆಹ್ತಾ ಅವರು ಇಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ, 2 ಬ್ಯಾಗ್ಗಳಲ್ಲಿ ದಾಖಲೆ ತಂದು ಕೊಟ್ಟಿದ್ದಾರಂತೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮನು ಸಿಂಘ್ವಿ ಅವರು ಏನು ಪಾಯಿಂಟನ್ನು ರೈಸ್ ಮಾಡಿ ಮಾತನಾಡ್ತಾರೆ ಅದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕೆಂದರೆ ಮೊನ್ನೆ ಮಾಡಿದಂಥ ವಾದದ ಸಂದರ್ಭದಲ್ಲಿ ಮನು ಸಿಂಘ್ವಿ ಅವರು ಸುದೀರ್ಘವಾದಂಥ ವಾದ ಮಂಡನೆ ಮಾಡಿದರು, ಒಂದಷ್ಟು ಲಾ ಪಾಯಿಂಟ್ಸ್ ಇಟ್ಟರು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಪೂರೈಕೆ ಮಾಡಿದರು. ಹೀಗಾಗಿ ಮನು ಸಿಂಘ್ವಿ ಅವರು ಈಗ ತುಷಾರ್ ಮೆಹ್ತಾ ಅವರ ವಾದ ಆದ ಬಳಿಕ ಮತ್ತೆ ಏನು ಪ್ರತಿವಾದ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ವೇಳೆ ತುಷಾರ್ ಮೆಹ್ತಾ ಅವರಿಗೆ ಈ ಒಂದು ಕೇಸ್ನಲ್ಲಿ ಹೈಕೋರ್ಟ್ನಲ್ಲಿ ಮುನ್ನಡೆ ಆಯಿತು, ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಹಿನ್ನಡೆ ಆಯಿತು ಅಂದರೂ ಕೂಡ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಕೂಡ ಇದೆ. ಜೊತೆಗೆ ಅಲ್ಲೂ ಕೂಡ ಹಿನ್ನಡೆ ಆಯಿತು ಅಂದರೆ CM ಸಿದ್ದರಾಮಯ್ಯನವರಿಗೆ ಅವರು ತನಿಖೆಯನ್ನು ಎದುರಿಸಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂತು ಅಂದರೂ ಕೂಡ ಅವರು ಕಾನೂನಾತ್ಮಕವಾಗಿ ಹೋರಾಡ್ಬೋದು. ಅಕಸ್ಮಾತ್
ಈಗ ಕೇಜ್ರಿವಾಲ್ ಅವ್ರಿಗೆ ಯಾವ ರೀತಿ ದೆಹಲಿಯಲ್ಲಿ ಆಯ್ತಲ್ಲ ಅದೇ ರೀತಿ ಏನಾದರೂ ಪರಿಸ್ಥಿತಿ ಬಂತು ಅಂದರೂ ಕೂಡ ಅವರು ಜೈಲಲ್ಲಿದ್ದರೂ ಕೂಡ CM ಆಗಿ ಇದ್ಕೊಂಡೇ ಈ ರೀತಿಯಾಗಿ ಕಾನೂನಾತ್ಮಕ ಹೋರಾಟವನ್ನು ಮಾಡ್ಬೋದು. ಅಂದರೆ ಯಾವ್ಯಾವ ಅವಕಾಶಗಳಿದೆ ಅಂತ ನೋಡೋದಾದರೆ ಇಷ್ಟೆಲ್ಲ ಅವಕಾಶಗಳು ಇದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕೋರ್ಟ್ನಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಅಂದರೆ ಇನ್ನೂ ಏನೆಲ್ಲ ದಾಖಲೆಗಳನ್ನು ಮನು ಸಿಂಘ್ವಿ ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ, ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ. ಯಾಕೆಂದರೆ ಈಗಾಗಲೇ 2 ಬಾರಿ ಈ ರೀತಿಯಾಗಿ ವಿಚಾರಣೆ ಮುಂದೂಡಿಕೆ ಆಗಿರುವಂಥದ್ದು. ಇವತ್ತು ಇದಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟ್ರಾಂಗ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ತುಷಾರ್ ಮೆಹ್ತಾ ಅವರು ಮಾತನಾಡ್ತಾ ಇದ್ದಾರೆ. ಮನು ಸಿಂಘ್ವಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಬಹುದು ಅನ್ನುವಂಥ ಕುತೂಹಲ ಸದ್ಯಕ್ಕೆ ಇದ್ದೇ ಇದೆ. ಹಾಗಾಗಿ ಇವತ್ತಿನ ಈ ಕೋರ್ಟ್ನಲ್ಲಿ ನಡೀತಾ ಇರುವಂಥ ವಿಚಾರಣೆ ಏನಿದೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮನು ಸಿಂಘ್ವಿ ಅವರು ಈಗ ಏನು ಪಾಯಿಂಟ್ಸ್ ರೈಸ್ ಮಾಡ್ತಾರೆ ಅಂತ ಈಗಾಗಲೇ ಅನೇಕ ಪುಟಗಟ್ಟಲೆ ಅವರು ಪಾಯಿಂಟ್ಸ್ ಹೇಳಿದ್ದಾಗಿದೆ. 2 ಬ್ಯಾಗ್ ದಾಖಲೆಗಳನ್ನು ತುಷಾರ್ ಮೆಹ್ತಾ ಅವರು ಕೂಡ ರಾಜ್ಯಪಾಲರ ಪರವಾಗಿ ಜೊತೆಗೆ CM ಸಿದ್ದರಾಮಯ್ಯನವರ ವಿರುದ್ಧವಾಗಿ ದಾಖಲೆ ಸಮೇತ ಬಂದಿದ್ದಾರೆ. ಹಾಗಾಗಿ ಅವರ ದಾಖಲೆಗಳು ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೊಡುವಂತಹ ದಾಖಲೆಗಳು ಇದೆಲ್ಲವನ್ನು ಇಟ್ಕೊಂಡು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಏನು ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ CM ಸಿದ್ದರಾಮಯ್ಯನವರ ಪರವಾಗಿರುವಂಥ ಅವರ ರಾಜ್ಯ ಸಚಿವ ಸಂಪುಟ ಇರ್ಬೋದು, ಹೈಕಮಾಂಡ್ ನಾಯಕರು ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರ ಕಾನೂನಾತ್ಮಕ ಹೋರಾಟ ಇದ್ಯಾವುದು ಕೂಡ ನಿಲ್ಲೋದಿಲ್ಲ. ಯಾವುದೋ ಒಂದು ಕೇಸ್ ಬಂತು ಅಂದಾಕ್ಷಣ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಯಾಕೆಂದರೆ ರಾಜ್ಯ ಅಂತ ಬಂದರೆ CM ಅಂತ ಬಂದರೆ ರಾಜ್ಯವನ್ನು ಪ್ರತಿನಿಧಿಸೋರೇ ಮುಖ್ಯಮಂತ್ರಿಗಳು. ಹಾಗಿದ್ದಾಗ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿರ್ಬೋದು ಅಥವಾ ಅವರ ವಿರುದ್ಧ ಶೋಕಾಸ್ ನೋಟಿಸನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿವೇಚನಾ ಅಧಿಕಾರವನ್ನು ಬಳಕೆ ಮಾಡಿಕೊಳ್ಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೂ ಕೂಡ ನಡೆದಿಲ್ಲ. ವಿವೇಚನಾ ಅಧಿಕಾರವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ತಕ್ಷಣ ಎಲ್ಲವೂ ಕೂಡ ನಡೆದಿರುವಂಥ ಬೆಳವಣಿಗೆಗಳು. ಹೀಗಾಗಿ ಈ ಎಲ್ಲ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಈಗಾಗಲೇ ಮನು ಸಿಂಘ್ವಿ ಅವರು ಒಂದಷ್ಟು ವಾದವನ್ನು ಕೂಡ ಮಂಡಿಸಿದ್ದಾರೆ. ಈಗ ತುಷಾರ್ ಮೆಹ್ತಾ ಅವರು ಕೂಡ ರಾಜ್ಯಪಾಲರ ಪರವಾಗಿ ಒಂದಷ್ಟು ವಾದ ಮಂಡನೆ ಮಾಡಿದ್ದಾರೆ. ಮನು ಸಿಂಘ್ವಿ ಅವರ ಮುಂದಿನ ನಡೆ ಏನು, ಏನೆಲ್ಲ ಅಂಶಗಳನ್ನು ಇಟ್ಕೊಂಡು ವಾದ ಮಂಡನೆ ಮಾಡ್ತಾ ಹೋಗ್ತಾರೆ, ಸಿದ್ದರಾಮಯ್ಯನವರಿಗೆ ಇವತ್ತಿನ ವಿಚಾರಣೆಯಲ್ಲಿ ಮುನ್ನಡೆ ಆಗುತ್ತಾ ಅಥವಾ ಹಿನ್ನಡೆ ಆಗುತ್ತಾ, ಯಾರು ಏನೇನೆಲ್ಲ ವಾದವನ್ನು ಮಂಡನೆ ಮಾಡ್ತಾರೆ ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ತುಷಾರ್ ಮೆಹ್ತಾ ಅವರು ಈಗಾಗಲೇ ಒಂದಷ್ಟು ಪಾಯಿಂಟ್ಸನ್ನು ಹೇಳಿದ್ದಾರೆ. ಗವರ್ನರ್ ನೋಟ್ನಲ್ಲಿ ಪಾಲಿಸಿರುವಂಥ ಪ್ರಕ್ರಿಯೆಗಳ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಗವರ್ನರ್ ಯಾವುದೂ ಕೂಡ ತನ್ನ ವೈಯಕ್ತಿಕ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಹೋಗಿಲ್ಲ, ವೈಯಕ್ತಿಕವಾಗಿ ತೆಗೆದುಕೊಂಡಿಲ್ಲ. ಅವರು ಆದೇಶದಲ್ಲಿ ಎಲ್ಲವನ್ನೂ ಕೂಡ ವಿವರಿಸಿದ್ದಾರೆ. ಅಂದರೆ ಅನುಮತಿಗೆ ಕೊಟ್ಟಿರುವಂಥ ಆದೇಶ ಏನಿದೆ ಅದರಲ್ಲಿ ಬಂದ ದೂರು ಇರ್ಬೋದು, ಆರೋಪ, ಅದಕ್ಕೆ ಸಿಕ್ಕಂಥ ಉತ್ತರ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಇದರಲ್ಲಿ ಕ್ಯಾಬಿನೆಟ್ ಇರ್ಬೋದು, CM ಮತ್ತು ರಿಪ್ಲೈ ಮತ್ತು CS ಪತ್ರ ಅಂದರೆ CM ಕೊಟ್ಟಿರುವಂಥ ಉತ್ತರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ CS ಕೊಟ್ಟಿರುವಂಥ ಉತ್ತರ ಇದೆಲ್ಲದಕ್ಕೂ ಕೂಡ ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಅಂದರೆ 2 ಬ್ಯಾಗಲ್ಲಿ ತುಷಾರ್ ಮೆಹ್ತಾ ಅವರು ತಂದಿರುವಂಥ ದಾಖಲೆಗಳೇನಿದ್ದಾವೆ ಅದರಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಅಂತ ಅವರು ವಾದವನ್ನು ಮಂಡನೆ ಮಾಡ್ತಾ ಇರುವಂಥದ್ದು. ಅಬ್ರಾಹಂ ಅವರು ಕೊಟ್ಟಿರುವಂಥ ದೂರೇನಿದೆ, ಕ್ಯಾಬಿನೆಟ್ ಕೊಟ್ಟಿರುವಂಥ ಉತ್ತರ ಏನಿದೆ ಅದೆಲ್ಲವನ್ನು ಕೂಡ ರಾಜ್ಯಪಾಲರು ಪರಿಶೀಲಿಸಿದ್ದಾರೆ ಅಂತ. ಕ್ಯಾಬಿನೆಟ್ ನಿರ್ಣಯ ಸೇರಿದಂತೆ ಅಂದರೆ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯ ತೆಗೆದುಕೊಂಡಿದ್ರು, ಸಿದ್ದರಾಮಯ್ಯನವರಿಗೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು, ಜೊತೆಗೆ ಶೋಕಾಸ್ ನೋಟಿಸನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಸಿದ್ದರಾಮಯ್ಯನವರ ವಿರುದ್ಧ ಒಂದು ಆರೋಪ ಬಂದಿರೋದ್ರಿಂದ ಅವರನ್ನು ಹೊರತುಪಡಿಸಿ ಈ ರಾಜ್ಯ ಸಚಿವ ಸಂಪುಟವನ್ನು ನಡೆಸಲಾಗಿತ್ತು. ಆ ಅಥಾರಿಟಿ ಏನಿದೆ, ಆ ಪವರನ್ನು DK ಶಿವಕುಮಾರ್ ಅವರಿಗೆ ಕೊಡಲಾಗಿತ್ತು. ಅವರ ನೇತೃತ್ವದಲ್ಲಿ ಅವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಕೂಡ ನಡೆದಿತ್ತು. ಅವತ್ತಿನ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಇದೆಲ್ಲ ವಾದಗಳನ್ನು ಮಾಡುವಂಥ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ಹೇಳಿರುವಂಥದ್ದು ರಾಜ್ಯ ಸಚಿವ ಸಂಪುಟ ಸಭೆಯ ನಿರ್ಧಾರವನ್ನು ಪರಿಗಣಿಸಿದ್ದಾರೆ ಅಂತ. ನಾನು ಅಬ್ರಾಹಂ ಅವರ ಅಂದರೆ ಅವರ ಕಂಪ್ಲೇಂಟ್ ಏನಿದೆ ಅದನ್ನು ಕೂಡ ನಾನು ನೋಡಿದ್ದೇನೆ, ದೂರುದಾರರ ವಾದ ಖುದ್ದಾಗಿ ಆಲಿಸಿದ್ದೇವೆ. ಅಬ್ರಾಹಂ ಮತ್ತು ಸರ್ಕಾರದ ದಾಖಲೆಗಳನ್ನು ರಾಜ್ಯಪಾಲರು ಪರಿಶೀಲನೆ ಮಾಡಿದ್ದಾರೆ. ಅಬ್ರಾಹಂ ಅವರು TJ ಅಬ್ರಾಹಂ ಕೊಟ್ಟಿರುವಂಥ ದೂರು, ಕ್ಯಾಬಿನೆಟ್ ಕೊಟ್ಟಿರುವಂಥ ಉತ್ತರ, CM ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಲಿಖಿತ ಉತ್ತರ ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಈ ದಾಖಲೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತ ರಾಜ್ಯಪಾಲರ ಪರವಾಗಿರುವಂಥ ತುಷಾರ್ ಮೆಹ್ತಾ ಅವರು ಆ ದಾಖಲೆಗಳನ್ನು, ರಾಜ್ಯಪಾಲರ ಪರವಾಗಿರುವಂಥ ದಾಖಲೆಗಳನ್ನು
ನ್ಯಾಯಮೂರ್ತಿಯವರಿಗೆ ತೋರಿಸ್ತಾ ಇದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ನಾವು ಕಾನೂನಾತ್ಮಕವಾಗಿ ನಡೆಯನ್ನು ಅನುಸರಿಸಿದ್ದೇವೆ ಅಂದರೆ ರಾಜ್ಯಪಾಲರು ಅನುಸರಿಸಿದ್ದಾರೆ ಅನ್ನೋದನ್ನು ತುಷಾರ್ ಮೆಹ್ತಾ ಅವರು ಈ ಒಂದು ಎವಿಡೆನ್ಸನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ನೋಟಿಸ್ ನೀಡಿದರೆ ಸಾಕ್ಷ್ಯ ನಾಶವಾಗುವ ಸಾಧ್ಯತೆ ಇರುತ್ತೆ, ಪೊಲೀಸ್ ತನಿಖೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅನುಮತಿ ಕೊಟ್ಟಿದ್ದೇವೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅಣ್ಣ